ಸ್ವಲ್ಪ ವರ್ಷಗಳ ಹಿಂದೆ ಸುಂದರವಾದ ಊರಿತ್ತು. ಆ ಊರಿನಲ್ಲಿ ಒಂದು ಸುಂದರವಾದ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಮಗಳು ವಾಸವಾಗಿದ್ದರು. ಸುಮತಿಯು ಪುಟ್ಟ ಹುಡುಗಿ. ಅವಳು ಒಂದು ಕುರಿಮರಿಯನ್ನು ಮುದ್ದಿನಿಂದ ಸಾಕಿದ್ದಳು. ಸುಮತಿ ಮತ್ತು ಕುರಿಮರಿ ಬಹಳ ಸ್ನೇಹಿತರಾಗಿದ್ದರು. ಸುಮತಿಯು ತನ್ನ ಮುದ್ದಿನ ಕುರಿಯೊಂದಿಗೆ ಯಾವಾಗಲೂ ಆಟವಾಡುತ್ತಿದ್ದಳು. ಸುಮತಿಯ ತಂದೆ ಸುಬ್ಬಯ್ಯ ತನ್ನ ಒಬ್ಬಳೇ ಮಗಳಾದ ಸುಮತಿ ಕುರಿಯೊಂದಿಗೆ ಆನಂದವಾಗಿರುವುದನ್ನು ಕಂಡು ಸಂತೋಷ ಪಡುತ್ತಿದ್ದರು. ಒಂದು ದಿನ ಸುಮತಿಯು ಶಾಲೆಯಿಂದ ಮನೆಗೆ ಹಿಂತಿರುಗಿದಳು. ಎಂದಿನಂತೆ ಅವಳು ಕಂಡೊಡನೆ ಓಡಿ ಬರುತ್ತಿದ್ದ ಕುರಿಮರಿ ಅಂದು ಅವಳಿಗೆ ಕಾಣಿಸಲಿಲ್ಲ. ಗಾಬರಿಗೊಂಡ ಸುಮತಿಯು ತನ್ನ ಮುದ್ದು ಕುರಿಮರಿಗಾಗಿ ಸುತ್ತಮುತ್ತ ಹುಡುಕಾಡಿದಳು. ಅಕ್ಕಪಕ್ಕದವರ ಬಳಿ ವಿಚಾರಿಸಿದಳು. ಕೊನೆಗೆ ಪಕ್ಕದ ಬೀದಿಯ ನಂಜಯ್ಯನ ಮನೆಯಲ್ಲಿ ತನ್ನ ಕುರಿಯನ್ನು ಕಂಡಳು. ನಂಜಯ್ಯನು ಬೇರೆಯವರ ಆ ಕುರಿಯನ್ನು ಗುರ್ತು ಹಿಡಿಯದಂತೆ ಅದರ ಮೈಗೆ ಬಣ್ಣವನ್ನು ಹಚ್ಚಿದಲ್ಲದೆ ಅದು ತನ್ನದು ಎಂದು ವಾದಿಸಿದನು. ಬೇರೆ ದಾರಿ ಇಲ್ಲದೆ ತಂದೆಯು ಮಗಳನ್ನು ಸಮಾಧಾನಪಡಿಸಿ ಮನೆಗೆ ಕರೆದುಕೊಂಡು ಬಂದ. ಅಂದು ರಾತ್ರಿ ಸುಮತಿಯು ತನ್ನ ಕುರಿಮರಿ ಮಲಗುತ್ತಿದ್ದ ಸ್ಥಳದಲ್ಲಿ ಕುಳಿತು ಅಳುತ್ತಿದ್ದಳು. ಇದನ್ನು ಕಂಡ ಅವಳ ತಾಯಿಗೆ ತುಂಬಾನೇ ಬೇಸರವಾಯಿತು. ನಂತರ ಈ ವಿಷಯವನ್ನು ಊರ ಗೌಡರ ಬಳಿ ತಿಳಿಸಿ ನ್ಯಾಯ ಕೇಳುವಂತೆ ಸುಮತಿಯ ತಾಯಿಯು ಗಂಡನಿಗೆ ಸಲಹೆ ನೀಡಿದಳು. ಮರುದಿನ ಸುಮತಿಯ ತಂದೆ ಊರಗೌಡರಲ್ಲಿ ನಡೆದ ವಿಷಯವನ್ನು ತಿಳಿಸಿದರು. ಸುಮತಿಯು ಸಹ ತನ್ನ ಕುರಿಮರಿಯನ್ನು ತನಗೆ ಕೊಡಿಸುವಂತೆ ಗೌಡರ ಬಳಿ ಕೇಳಿಕೊಂಡಳು. ನಂತರ ಗೌಡರು ಸುಬ್ಬಯ್ಯನನ್ನು ಮತ್ತು ನಂಜಯ್ಯನನ್ನು ಪಂಚಾಯಿತಿಗೆ ಬರುವಂತೆ ತಿಳಿಸಿದರು. ಗೌಡರು ನಂಜಯ್ಯನಿಗೆ ಕುರಿಮರಿಯನ್ನು ಜೊತೆಗೆ ತರುವಂತೆ ಹೇಳಿದರು. ಅಂತೆಯೇ ನಂಜಯ್ಯನು ಕುರಿಮರಿಯನ್ನು ಪಂಚಾಯಿತಿಗೆ ಕಟ್ಟಿಗೆ ತಂದನು. ಗೌಡರು ನಿಜ ಸಂಗತಿಯನ್ನು ತಿಳಿಯಲು ತಾನು ಮಾಡಿದ ಉಪಾಯದಂತೆ ಕುರಿಮರಿಯನ್ನು ತನ್ನ ಆಳುಗಳ ಬಳಿ ಕೊಟ್ಟು ಅದರ ಮೈ ಮೇಲಿನ ತುಪ್ಪಳವನ್ನು ತೆಗೆದು ಬೋಳಿಸುವಂತೆ ತಿಳಿಸಿದರು. ಗೌಡರ ಆಳುಗಳು ಹರಿತವಾದ ಚೂರಿಗಳಿಂದ ಅದರ ಮೈಮೇಲಿನ ತುಪ್ಪಳವನ್ನು ತೆಗೆಯಲು ಸಿದ್ಧರಾದರು. ನೆರೆದಿದ್ದವರೆಲ್ಲರೂ ಮೌನವಾಗಿ ಅದನ್ನು ನೋಡುತ್ತಿದ್ದರು. ಆದರೆ ಸುಮತಿಯು ಗಟ್ಟಿಯಾಗಿ ಅಳುತ್ತಲೇ, ಬೇಡ ತನ್ನಿ, ಬೇಡ, ನನ್ನ ಮುದ್ದಿನ ಕುರಿಮರಿಗೆ ನೋವಾಗಬಹುದು. ಚೂರಿಯಿಂದ ಇರಿತದಿಂದ ಅದಕ್ಕೆ ವೇದನೆಯಾಗಬಹುದು. ಅಯ್ಯೋ, ಕೂದಲು ಇಲ್ಲದ ಬೋಳಾದ ಕುರಿ ನೋಡಲು ನನಗೆ ಆಗದು. ದಯಮಾಡಿ ನಿಲ್ಲಿಸಿ. ನನ್ನ ಕುರಿಮರಿಯು ನನ್ನ ಬಳಿ ಇಲ್ಲದಿದ್ದರೂ ಪರವಾಗಿಲ್ಲ, ಅದನ್ನು ನಂಜಯ್ಯ ಅವರಿಗೆ ತೆಗೆದುಕೊಳ್ಳಲಿ ಎಂದು ಹೇಳುತ್ತಾಳೆ. ಇಷ್ಟೆಲ್ಲ ಸಂಗತಿ ನಡೆಯುತ್ತಿದ್ದರೂ ನಂಜಯ್ಯನಲ್ಲಿ ಯಾವುದೇ ಪ್ರತಿಕ್ರಿಯೆ ಕಾಣಿಸಲಿಲ್ಲ. ಸುಮತಿಯು ತನ್ನ ಕುರಿಮರಿಯನ್ನು ನೋಡಿ, ಪುಟ್ಟಿ, ಹೋಗಮ್ಮ, ನೀನು ನಂಜಯ್ಯನ ಮನೆಗೆ ಹೋಗು. ನನಗೆ ನಿನ್ನನ್ನು ನೋಡಬೇಕು ಎನಿಸಿದಾಗ ಬಂದು ನೋಡುವೆ. ಹೋಗಪ್ಪ ಪುಟ್ಟಿ, ಹೋಗು ಎಂದು ಅಳುತ್ತಲೇ ಹೇಳಿದಳು. ಅದನ್ನು ಕೇಳಿ ಕುರಿಮರಿಯು ಓಡುತ್ತಾ ಸುಮತಿಯ ಬಳಿಗೆ ಹೋಯಿತು. ಅದನ್ನು ಕಂಡ ಗೌಡರು, ಮಗಳೇ, ಈ ಕುರಿಮರಿಯ ಒಳಿತನ್ನು ಬಯಸಿದವಳು ನೀನು. ನನ್ನ ಉಪಾಯಕ್ಕೆ ನಿನ್ನ ಪ್ರತಿಕ್ರಿಯೆ ನ್ಯಾಯವಾದುದು. ಆದುದರಿಂದ ಈ ಕುರಿಮರಿಯು ನಿನ್ನದೇ ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದರು. ನಂಜಯ್ಯನು ಎಷ್ಟೇ ಕರೆದರೂ ಕುರಿಮರಿ ಅಲ್ಲಾಡಲಿಲ್ಲ. ಬಳಿಯೇ ನಿಂತಿತ್ತು. ನಂಜಯ್ಯನು ಅವಮಾನದಿಂದ ತಲೆ ತಗ್ಗಿಸಿದನು. ಗೌಡರ ತೀರ್ಪಿನಂತೆ ಈ ಕುರಿಯನ್ನು ಸುಮತಿಗೆ ಹಿಂತಿರುಗಿಸಿದನು. ಸುಮತಿಯು ಆನಂದದಿಂದ ಕುರಿಮರಿಯನ್ನು ಬಾಚಿ ತಬ್ಬಿಕೊಂಡಳು. ನಂತರ ಮಗಳ ಮುಖದಲ್ಲಿ ಸಂತೋಷವನ್ನು ಕಂಡ ಸುಮತಿಯ ತಂದೆ ತಾಯಿ ಆನಂದಗೊಂಡರು. ಅಲ್ಲಿ ನೆರೆದಿದ್ದವರೆಲ್ಲ ಗೌಡರ ತೀರ್ಪನ್ನು ಒಪ್ಪಿಕೊಂಡರು. ಅದಕ್ಕೆ ಹೇಳುವುದು, ಸತ್ಯ ಯಾವಾಗಲೂ ಗೆದ್ದೇ ಗೆಲ್ಲುತ್ತೆ ಅಂತ. ಸತ್ಯಮೇವ ಜಯತೆ.